ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾವು ಹಳೆ ವಿಡಿಯೋಸ್ದಲ್ಲಿ ಏನಪ್ಪಾ ಅಂತಂದ್ರೆ ಆ ಯಾವ ತರ ಫೋಟೋ ಕಾಪಿನ ಅಪ್ಲೈ ಮಾಡೋದು ಅನ್ನೋದನ್ನ ನೋಡಿದ್ವಿ. ಅಂತಂದ್ರೆ ರಿವ್ಯಾಲ್ಯೂಯೇಷನ್ ಹಾಕ್ಬೇಕಪ್ಪ ಅಂತಂದ್ರೆ ನಾವು ಫೋಟೋ ಕಾಪಿನ ಫಸ್ಟ್ ತಗೊಳ್ಳೇಬೇಕು. ಸೊ ಆ ಫೋಟೋ ಕಾಪಿನ ಯಾವ ತರ ಅಪ್ಲೈ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸಿದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನ್ ಮಾಡ್ತೀನಿ, ನಿಮಗೆ ಸ್ಕ್ಯಾನರ್ಡ್ ಕಾಪಿ ಆಗಿರ್ಬೋದು ಅಥವಾ ಫೋಟೋ ಕಾಪಿ ಆಗಿರ್ಬೋದು, ಅದನ್ನ ನೀವು ಯಾವ ತರ ಆನ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಸ್ಟೆಪ್ಸ್ ನ ಫಾಲೋ ಮಾಡಿ, ಅವಾಗ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ. ಸೊ ನೀವು ಅಪ್ಲೈ ಮಾಡಿ ಪೇಮೆಂಟ್ ಮಾಡಿದ ಕೂಡಲೇ ನಿಮಗೆ ಅದು ಫೋಟೋ ಕಾಪಿ ಸಿಗಲ್ಲ ಇಮಿಡಿಯೇಟ್ ಆಗಿ. ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅಪ್ಲೈ ಮಾಡಿ ಪೇಮೆಂಟ್ ಮಾಡಿ ಆದ ಮೇಲೆ ವೇಟ್ ಮಾಡಬೇಕಾಗತ್ತೆ. ಸೊ ನಿಮಗೊಂದು ಮೆಸೇಜ್ ಬರುತ್ತೆ, ನಿಮ್ಮ ರಿಜಿಸ್ಟರ್ಡ್ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ. ಸೊ ಆ ಮೆಸೇಜ್ ಬಂದು ಆದ ಮೇಲೆ ನೀವೇನಪ್ಪ ಅಂತಂದ್ರೆ ನಿಮ್ಮ ಫೋಟೋ ಕಾಪಿ ಅಥವಾ ಸ್ಕ್ಯಾನರ್ಡ್ ಕಾಪಿಯನ್ನ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಯಾವ ತರ ಡೌನ್ಲೋಡ್ ಮಾಡೋದು ಏನು ಅನ್ನೋದನ್ನ ನೋಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಸೊ ನೋಡ್ಬೋದು ಇಲ್ಲಿ ಹೌ ಟು ಡೌನ್ಲೋಡ್ ಯುವರ್ ಫೋಟೋ ಕಾಪಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಕೆಳಗಡೆ ನಿಮಗೆ ಇಲ್ಲಿ ಆಪ್ಷನ್ ಬರುತ್ತೆ, ಕ್ಲಿಕ್ ಹೇರ್ ಟು ಡೌನ್ಲೋಡ್ ಫೋಟೋ ಕಾಪಿ ಅಂತ. ಇಲ್ಲಿ ನೋಡ್ಬೋದು ಮಾರ್ಕ್ ಮಾಡ್ಬಿಟ್ಟು ತೋರಿಸಿದ್ದೀನಿ. ಸೊ ಅಲ್ಲಿ ಹಾಕ್ಬಿಟ್ರಪ್ಪ ಅಂತಂದ್ರೆ ನಿಮ್ಗೆ ಏನಪ್ಪಾ ಅಂತಂದ್ರೆ ಕ್ಲಿಕ್ ಹೇರ್ ಟು ಡೌನ್ಲೋಡ್ ಫೋಟೋ ಕಾಪಿ. ಅದಾದ ಮೇಲೆ ಅಲ್ಲಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಚಲನ್ ನಂಬರ್ ಕೇಳುತ್ತೆ, ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನೀವೇನಪ್ಪಾ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕೋಂಗಿಲ್ಲ, ನಿಮ್ಮ ಚಲನ್ ನಂಬರ್ ಕೇಳುತ್ತೆ. ಅಂತಂದ್ರೆ ನೀವು ಪೇಮೆಂಟ್ ಮಾಡಿರುವಂತ ಚಲನ್ ನಂಬರ್ ಕೇಳುತ್ತೆ, ಅದು ಕಂಪಲ್ಸರಿಯಾಗಿ ನೀವು ಇಟ್ಟಿರ್ಬೇಕು. ಸೊ ಚಲನ್ ನಂಬರ್ ಅನ್ನ ಎಂಟ್ರಿ ಮಾಡಿ, ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕ್ಯಾಪ್ಚಾ ಕೋಡ್ ಅನ್ನ ಹಾಕ್ಬಿಟ್ಟು OTP ಜನರೇಟ್ ಮಾಡಿ, OTP ಅನ್ನ ಎಂಟರ್ ಮಾಡಿ ಆದ್ಮೇಲೆ ಇಲ್ಲಿ ನೋಡ್ಬೋದು ಈ ತರ ಬರುತ್ತೆ ನಿಮ್ಗೆ. ಇಲ್ಲಿ ನೀವು ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಕ್ಯಾಪ್ಚಾ ಕೋಡ್ ಹಾಕಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ OTP ಬರುತ್ತೆ. OTP ಅನ್ನ ಹಾಕ್ಬಿಟ್ಟು ಡೌನ್ಲೋಡ್ ಫೋಟೋ ಕಾಪಿ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಒಂದು ಏನಾಗುತ್ತೆ, ಫೋಟೋ ಕಾಪಿ ಏನಿದೆ ಅದು ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡ್ಬೋದು ಡೌನ್ಲೋಡ್ ಆಗಿ ಆದ ಮೇಲೆ ಅದೇ ರೀತಿ ಇನ್ ಕೇಸ್ ಏನಾದ್ರೂ ಇಫ್ ದ ಸ್ಟೇಟಸ್ ಶೋಸ್ ಯುವರ್ ಸ್ಕ್ಯಾನರ್ಡ್ ಕಾಪಿ ಇಸ್ ನಾಟ್ ಎಟ್ ಅಪ್ಲೋಡೆಡ್, then wait till you receive the message in your registered mobile number regarding the status of your scanned copy. ನಿಮ್ಗೆ ಮೆಸೇಜ್ ಬಂದೆ ನೀವು ಚೆಕ್ ಮಾಡಿದ್ರಪ್ಪ ಅಂತಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅದು ಇದೇ ತರ ಒಂದು ಮೆಸೇಜ್ ಅನ್ನ ನಿಮ್ಗೆ ತೋರಿಸುತ್ತೆ. ಸೊ ನೀವು ಮೆಸೇಜ್ ಬಂದು ಆದ ಮೇಲೆ ಡೌನ್ಲೋಡ್ ಮಾಡ್ಕೊಳ್ಳೋದು ಬೆಸ್ಟ್. ಯಾಕಂತಂದ್ರೆ ಮೆಸೇಜ್ ಬಂದಿತ್ತಪ್ಪ ಅಂತಂದ್ರೆ ನಿಮ್ಗೆ ಆವಾಗ ಅಲ್ಲಿ ಪೋರ್ಟಲ್ ಅಲ್ಲಿ ಅವಾಗ ಏನಾಗಿರುತ್ತೆ, ಅಪ್ಲೋಡ್ ಆಗಿರುತ್ತೆ ನಿಮ್ಮ ಸ್ಕ್ಯಾನರ್ಡ್ ಕಾಪಿ. ಸೊ ಈ ರೀತಿಯಾಗಿ ನೀವೇನಪ್ಪಾ ಅಂತಂದ್ರೆ ನಿಮ್ಮ ಒಂದು ಫೋಟೋ ಕಾಪಿ ಅಥವಾ ಸ್ಕ್ಯಾನರ್ಡ್ ಕಾಪಿಯನ್ನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು.